ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನೆಯಲ್ಲಿ ಸಿಲಿಂಡರ್ ಇಲ್ಲ ಅಂದ್ರೂ ಕೂಡ ಸೌದೆಯಲ್ಲೋ ಇನ್ಯಾವುದರಲ್ಲೋ ಇಂಡಕ್ಷನ್ ಸ್ಟೋವಲ್ಲೂ ಅಡುಗೆ ಮಾಡ್ಕೊಂಡು ತಿಂದುಬಿಡ್ಬೋದು. ಆದರೆ ಬದುಕಿಗೋಸ್ಕರ ದುಡಿಯುವಂತಹ ಆಟೋದವರು CNG LPG ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂಥವರಿಗೂ ಕೂಡ ಈಗ ಗ್ಯಾಸ್ ಸಮಸ್ಯೆ ಆಗಿಬಿಟ್ಟಿದೆ. ಅವರು ದುಡಿಯೋದು ಹೇಗೆ, ಬದುಕೋದು ಹೇಗೆ ಅಂತ. ಒಂದು ಕಡೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ದುಡಿಯೋಣ ಅಂತಂದ್ರೆ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಕಲಬುರಗಿಯಲ್ಲಿ ಪ್ರತಿ ಲೀಟರ್ ಗ್ಯಾಸ್ಗೆ ಏಕಾಏಕಿ 15 ರೂಪಾಯಿ ಏರಿಕೆಯನ್ನು ಮಾಡಿಬಿಟ್ಟಿದ್ದಾರೆ. ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಯಾಕೆ ಏಕಾಏಕಿಯಾಗಿ ಜಾಸ್ತಿ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. 85 ರೂಪಾಯಿ ಇತ್ತು, ಈಗ 100 ರೂಪಾಯಿಗೆ ಏರಿಕೆ ಮಾಡಿದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಆಟೋ ಗ್ಯಾಸ್ಗೆ ಈಗ ಅಭಾವ ಉಂಟಾಗ್ಬಿಟ್ಟಿದೆ. ದೇಶದ ಹಲವು ಕಡೆಗಳಲ್ಲಿ, ರಾಜ್ಯದಲ್ಲಂತೂ ವಿಪರೀತವಾದ ಸಮಸ್ಯೆ ಉಂಟಾಗ್ತಾ ಇದೆ ಈಗ. ಈಗ ಮಾತಾಡೋರು ಯಾರಿದ್ದೀರಿ? ಸ್ವಲ್ಪ ಕೈ ಎತ್ತರಿಗೆ. ನೀವೊಂದು ಮತ್ತ ನೀವೆರಡು ಮತ್ತ. ಪಾಪ ಈಗ ಉಳಿದವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆಗೆ, ಊಟ ಹೆಂಗೆ ಮಾಡೋದು ಅಂತ ಹೇಳಿ ಅದಕ್ಕೇನೋ ವ್ಯವಸ್ಥೆ ಮಾಡ್ಕೊಂಡು ಬಿಡ್ಬೋದು. ಆದರೆ ದುಡಿಬೇಕಾಗಿರುವಂಥವ್ರಿಗೇ ಗ್ಯಾಸ್ ಸಿಗ್ತಾ ಇಲ್ಲ ಅಂತಂದ್ರೆ ನಾವೇನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾವು ಅದನ್ನು ಪೂರ್ತಿಯಾಗಿ ಡಿಪೆಂಡ್ ಆಗಿರುವಂಥದ್ದು CNG LPG ಮೇಲೆ. ಈಗ ಅದು ಸಿಗ್ತಾ ಇಲ್ಲ ಅಂತಾರೆ, ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕಲಬುರಗಿ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈಗ ಇದಂತೂ ಬಹಳ ದೊಡ್ಡ ಮಟ್ಟದಲ್ಲಿ ದುಸ್ತರವಾದಂಥ ಪರಿಸ್ಥಿತಿ. ಸಿಲಿಂಡರ್ ಸಿಗದೇ ಇದ್ದರೆ ಒಂದು ರೀತಿ ಮನೆಯಲ್ಲಿ ಅಡುಗೆ ಮಾಡದೇ ಇದ್ರೂ ಕೂಡ ಸೌದೆ ತಂದುಬಿಟ್ಟು ಏನೋ ಮಾಡಿಕೊಂಡು ಇಂಡಕ್ಷನ್ ಸ್ಟೋವ್ ಏನೋ ಮಾಡ್ಬೋದು. ಬಟ್ ದುಡಿಬೇಕಾಗಿರುವಂಥವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂದರೆ ಆಟೋ ಓಡಿಸ್ಲೇ ಕಷ್ಟ ಆಗಿಬಿಡುತ್ತೆ ಅವ್ರ ಜೀವನ. ಸಂಬಳ ಎಲ್ಲೆಲ್ಲಿ ಕಟ್ಟಬೇಕು, ಸಾಲ ಎಷ್ಟು ತೀರಿಸ್ಬೇಕು, ಪಾಪ ಭಾಳ ಕಷ್ಟ ಅಲ್ವೇನ್ರಿ ಅವ್ರದ್ದು ಪರಿಸ್ಥಿತಿ? ಹೌದು ಅರುಣ್, ನಿಜಕ್ಕೂ ಕೂಡ ಈ ಒಂದು ಆಟೋ ಚಾಲಕರ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ದುಸ್ಥಿತಿಯಾಗಿದೆ ಅಂತ ಹೇಳಬೇಕು. ಯಾಕಂದರೆ ಒಂದು ಕಡೆ ಆಟೋವನ್ನು ಬಾಡಿಗೆ ತಂದು ಏನೋ ಪ್ರತಿದಿನಕ್ಕೆ 400-500 ರೂಪಾಯಿಯಷ್ಟು ಕೊಟ್ಟು ಆಟೋವನ್ನು ಈಗಾಗಲೇ ರೆಂಟಿಗೆ ತಂದಿರ್ತಾರೆ. ಆದರೆ ಪ್ರಮುಖವಾಗಿ ಈಗ ಕಲಬುರಗಿಯಲ್ಲಿ ಸಮಸ್ಯೆ ಆಗ್ತಾ ಇರೋದೇನೆಂದರೆ, ಈಗ ಒಂದು ಕಡೆ ಇರಾನ್-ಇಸ್ರೇಲ್ ಯುದ್ಧ ನಡೀತಾ ಇದೆ. ಈ ಯುದ್ಧವನ್ನೇ ಈಗ ಕೆಲ ಬಂಕ್ನ LPG ಬಂಕ್ನ ಮಾಲೀಕರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ನಿನ್ನೆವರೆಗೂ ಕೂಡ 84-85 ರೂಪಾಯಿಯಷ್ಟಿದ್ದಂತಹ ಪ್ರತಿ ಲೀಟರ್ ಗ್ಯಾಸ್ನ ದರ ಏನಂದ್ರೆ ಈಗ ಸಡನ್ ಆಗಿ 99 ರೂಪಾಯಿ 95 ಪೈಸೆ ಆಗಿದೆ. ಅಂದ್ರೆ 15 ರೂಪಾಯಿ ಏಕಾಏಕಿ ಬೆಳಗ್ಗೆನೆ ಜಂಪ್ ಮಾಡಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಏನಂತಂದ್ರೆ ಯಾರು ಕೂಡ ನಾವು ಗ್ಯಾಸ್ ಹಾಕಿಸ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ಕೂಡ ದರ ಕಡಿಮೆ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಗ್ಯಾಸ್ ಹಾಕಿಸ್ಕೊಳ್ಳೋದಿಲ್ಲ ಅಂತ ತಾತ್ಕಾಲಿಕವಾಗಿ ಈ ಒಂದು ಕಲಬುರಗಿಯಲ್ಲಿರುವಂತಹ ಈ ಒಂದು LPG ಆಟೋ ಗ್ಯಾಸ್ ಅನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಈಗ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ನಾವು ಈಗ ಮೇಲ್ನವರಿಗೆ ಮಾತಾಡಿದ್ದೀವಿ, ಈಗ 85 ರೂಪಾಯಿ ಮಾಡಿ ಅಂತ ಹೇಳಿದ್ದಾರೆ. ಇನ್ನೂ ಕೆಲ ನಿಮಿಷಗಳ ಬಳಿಕ ಏನಂದ್ರೆ ಈ ಒಂದು ರೇಟ್ ದರದಲ್ಲಿ ಮಾರ್ಪಾಡು ಮಾಡೋದಾಗಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕೆ ಆಟೋ ಚಾಲಕರಿದ್ದಾರೆ. ಸರ್, ಈಗ ಏನಾಯ್ತು ಸರ್ ಈಗ ಆಟೋ ಒಂದು ಈ ದರದಲ್ಲಿ? ಸರ್ ನೋಡ್ರಿ, ಒಂದು ವಾರದ ಹಿಂದ್ಗಡೆ 53 ಅಂದರೆ ಹಿಂಗೆ ಏರ್ತಾನೆ ಹೋಗ್ತಾ ಇದೆ. ಈ ಪೈಲೆ 53, ಆಮೇಲೆ 60, 70, 80, ಈಗ 100 ರೂಪಾಯಿ ಆಗ್ಯದ ಸರ್. ಈಗ ನಾವು ಹೆಂಗೆ ಮಾಡಬೇಕು ಉಪಜೀವನಕ್ಕೆ? ಕಸ್ಟಮರ್ ಕೇಳಿದ್ರೆ ಹೆಚ್ಚಿಗೆ ದುಡ್ಡು ಕೊಡ್ತಾ ಇಲ್ಲ. ಅದರಲ್ಲಿ ಇಲ್ಲಾಂದ್ರೆ LPGನೇ ಪೂರ ಬಂದ್ ಮಾಡ್ರಿ. ಆ ಕಡೆ ಈಗ ಯುದ್ಧ ಆಲತ್ತ ಅನ್ನೋದು ಇಲ್ಲಿ ಪೂರ ಇಲ್ಲಿ ಏರ್ಸ್ಕೊತ ಹೋಲತ್ತೀರಿ. ಅದ್ರ ಪರಿಣಾಮ ಯಾರಿಗೆ ಬೀಳತ್ತ? ನಮಗೆ ಬೀಳತ್ತರಿ, ಆಟೋದವ್ರಿಗೆ ಪರಿಣಾಮ ಬೀಳತ್ತ. ಯುದ್ಧ ಆಡೋರು ಅವ್ರು ಹೋದ್ರು ಅವ್ರು ಆ ಕಡೆ, ಈಗ ನಮಗೆ ಪರಿಣಾಮ ಬೀಳತ್ತ. ನಾವು ಉಪಜೀವನಕ್ಕೆ ಹೆಂಗೆ ಮಾಡಬೇಕು ಸರ್? ಈಗ ಏನಂತಾರೆ ಸಿಬ್ಬಂದಿ ಏನಂತಾರೆ ಈ ಒಂದು ಗ್ಯಾಸ್ ಏಜೆನ್ಸಿಯವರಿಗೆ LPG ಅವರು? ಅವ್ರಂತ ಸರ್ ಈಗ 100 ರೂಪೀಸ್ ಆದರೆ ಹಾಕ್ತೀವಿ, ಇಲ್ಲಿಕಿರಿ ಇಲ್ಲ ಅಂತಂದರು ಮುಂಜಾನೆ. ನಾವು ಕೇಳ್ದಕ್ಕಪ್ಪ ಅಂದ್ರೆ ಮತ್ತೆ ಹಿಂಗೆ ಪೇಪರ್ ಪ್ರೆಸ್ದವ್ರು ಕರ್ಕೊಂಬರ್ತೀವಿ ಅಂತ, ಇಲ್ಲ 85 ಹಾಕಿದ್ರೆ ಹೈಕರಿ ಇಲ್ಲಿಕಿರಿ ಅಂದ್ರೆ ಇಮಿಡಿಯೇಟ್ಲಿ ಅವ್ರ ಕೈಯಲ್ಲೇ ಏನದ್ರಿ ಮಾಡೋದು. ಹಾಂ, ಈಗ 8 ದಿವಸ ಆಯ್ತು 85 ರೂಪೀಸ್ ಹಾಕಿ ನಡ್ಸ್ಕೊತಾ ಇದ್ದೀವಿ. ಅದು ನಮ್ಮ ಪ್ರಾಬ್ಲಮ್ ಏನು ನೋಡ್ತಿಲ್ಲ. ಒಂದು ಪೇಪರ್ದಾಗಿಲ್ಲ, ಒಂದು TV ನ್ಯೂಸ್ ಒಣ ಪೇಪರ್ನಾಗ ಕೇಳಿದ್ರೆ ಪೇಪರ್ದಾಗ ಏನಿಲ್ಲ, ಇಮಿಡಿಯೇಟ್ಲಿ ಅವರೇ ಫೋನ್ ಮಾಡ್ತಿದ್ದಾರೆ. ಅಂದರೆ ನಮಗೆಲ್ಲ ಗೊತ್ತಾಗಬೇಕಲ್ಲ ಜನರಿಗೆ. ಈಗ ಇದು ನಡೆದು ಎಲ್ಲರಿಗೂ ಗೊತ್ತದ. ಒಂದು ಪೇಪರ್ದಾಗ ಬಂದರೆ 100 ರೂಪೀಸ್ ಅಲ್ಲಿ ಆದ್ರೆ ನಡೆಸ್ತೀವಿ, ಆಲಿಕ್ಕಿಲ್ಲ ನಮಗೆ ಪ್ರೂಫ್ ಬರಲಿ. ಹಾಂ ಸರ್, ಏನಂತೀರ ಈಗ? ಏನಂತ ಇದ್ರಿ ಸಿಬ್ಬಂದಿಗಳು? ಯಾಕೆ ರೇಟ್ ಜಂಪ್ ಮಾಡಿದ್ರಂತೆ, ಯಾವಾಗ ಈಗ ಕಡಿಮೆ ಮಾಡ್ತೀನಿ ಅಂತ? ಸರ್, ಈ ಗ್ಯಾಸ್ ದರ ಏನು ಸಿಬ್ಬಂದಿಗಳ ಕೈದಾಗ ಅದ ರೀ, ಏನು ಸರ್ಕಾರ ಕೈದಾಗ ಅದ ಗೊತ್ತಾಗ್ತಾ ಇಲ್ರಿ. ಯಾಕಂದ್ರೆ ದಿನೇ ಬರ್ತಾ 5 ರೂಪಾಯಿ 10 ರೂಪಾಯಿ ಏರ್ಸ್ತಾನೆ ಇದ್ದಾರೆ. ಅಂದರೆ ಹಿಂಗೆ ಆದ್ರೆ ಆಟೋ ಚಾಲಕರ ಜೀವನ ಹೆಂಗೆ? ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಪೈಲೆ ಮೊದಲು ಏನು ರೇಟ್ ಇತ್ತು 53 ರೂಪಾಯಿ ಇತ್ತು, ಅಲ್ಲಿಂದ ತಗೊಂಡು ಬನ್ನಿ ಅಂತ ನಾವು ಹೇಳ್ತಾ ಇದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ 80. ಸೊ ಇದಿಷ್ಟು ಆಟೋ ಚಾಲಕರ ಒಂದು ಮನವಿ ಆಗಿತ್ತು. ಏನಂದ್ರೆ ಸರ್ಕಾರ ದರ ಏರಿಕೆ ಮಾಡಿದ್ರೆ ಓಕೆ, ಆದರೆ ಇಲ್ಲಿರುವಂತಹ ಆಟೋ LPG ಮಾಲಕರೇ ದಿನದಿಂದ ದಿನಕ್ಕೆ ತಮಗೆ ಬಂದಂತಹ ರೇಟ್ ಅನ್ನು ಹಾಕ್ತಾ ಇದ್ದಾರೆ. ಇದು ಸಮಸ್ಯೆ ಆಗ್ತಾ ಇದೆ ಅಂತ ತಮ್ಮ ಅಳಲನ್ನು ಹೇಳ್ಕೊತಾ ಇದ್ದಾರೆ. ಅರುಣ್. ಓಕೆ ಪ್ರವೀಣ್ ರೆಡ್ಡಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.